ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲೂ ಕೂಡ ಈ ರಾಮ ರಾಜಕೀಯ ನಡೀತಾ ಇರುವಂತದ್ದು. ಅದರ ಜೊತೆಗೆ ಇವತ್ತು ವಿಜಯಪುರದಲ್ಲೂ ಕೂಡ ಮಂದಿರ ಒಡೆದು ಮಸೀದಿ ಕಟ್ಟಲಾಗಿದೆ. ಕುತುಬ್ ಮಿನಾರ್ ಮಾದರಿಯಲ್ಲಿ ಮಸೀದಿಗಳ ಸರ್ವೆ ಆಗಬೇಕು. ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಇದು. ಮಸೀದಿಗಳ ಸರ್ವೆಗಾಗಿ ಪುರಾತತ್ವ ಇಲಾಖೆಗೆ ಪತ್ರವನ್ನ ಬರೆಯಲಾಗಿದೆ. ಮಸೀದಿಯೊಳಗೆ ಹಿಂದೂ ಧರ್ಮದ ಕುರುಗಳು ಕೂಡ ಇರುವಂತದ್ದು. ಪುರಾತತ್ವ ಇಲಾಖೆ ಒಪ್ಪಿದ್ರೆ ಕಾನೂನು ಹೋರಾಟವನ್ನು ಕೂಡ ಮಾಡ್ತೇವೆ. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಮಸೀದಿಯೊಳಗೆ ಹಿಂದೂ ಧರ್ಮದ ಕುರುಗಳು ಕೂಡ ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್. ನಾವು ಈಗಾಗಲೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಪತ್ರ ಬರೆದಿದ್ದೀವಿ. ಇದು ಜೈನ ಮಂದಿರ ಇತ್ತು, ಇದು ನರಸಿಂಹ ದೇವಸ್ಥಾನ ಇತ್ತು, ಇಲ್ಲಿ ಶಿವನ ದೇವಸ್ಥಾನ ಇತ್ತು. ಇದನ್ನು ಮುಕ್ತ ಮಾಡಿ ಸರ್ವೆ ಮಾಡಬೇಕು. ಯಾವ ರೀತಿ ಕುತುಬ್ ಮಿನಾರ್ದು ಮಾಡಿದ್ರು ಅದೇ ಮಾದರಿಯಲ್ಲಿ ಉತ್ಖನನ ಮಾಡಬೇಕು. ಮಾಡಿ ಅಲ್ಲಿ ಹಿಂದೂ ದೇವಸ್ಥಾನದ ಸಾಕಷ್ಟು ಪುರಾವೆಗಳಿದೆ. ನಾವು ಸುಮ್ಮನೆ ವಾದ ಮಾಡ್ತಾ ಇಲ್ಲ. ಅಲ್ಲಿ ಒಳಗೆ ನಂದಿ ಇದೆ, ಅಲ್ಲಿ ಒಳಗೆ ಎಲ್ಲ ಹಿಂದೂ ಏನು ನಮ್ಮ ಕಲ್ಚರ್ ಇತ್ತು, ಹಿಂದೂ ಅದನ್ನು ಒಂದು ಸಲ ಚಿತ್ರಗಳಿದಾವೆ. ನಂದಿ, ಕಮಲವು, ತಾವೇರೆ ಹೂವು ಇವೆಲ್ಲ ನಮ್ಮ ಹಿಂದೂ ಸಂಸ್ಕೃತಿಯ ಭಾಗ. ಅದಕ್ಕೆ ನಾವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಇನ್ನೂ ಒಮ್ಮೆ ನಾವು ಒಂದು ಸಲ ಅವರಿಗೆ ಪತ್ರ ಬರಿತೀವಿ. ಅದಕ್ಕೆ ಸ್ಪಂದನೆ ಇದ್ದರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಇವು ಉತ್ಖನನಕ್ಕೆ ಮಾನ್ಯ ನ್ಯಾಯಾಲಯ ಆದೇಶ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ. ನಾವು ಈಗಾಗಲೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಪತ್ರ ಬರೆದಿದ್ದೀವಿ. ಇದು ಜೈನ ಮಂದಿರ ಇತ್ತು. ಈಗಾಗಲೇ ಗಮನಿಸ್ತಾ ಇದ್ವಿ, ಇದು ಬಸವನಗೌಡ ಪಾಟೀಲ್ ಅವರ ಹೇಳಿಕೆಗಳಾಗಿರುವಂಥದ್ದು. ವಿಜಯಪುರದಲ್ಲಿ ಹಿಂದೂ ದೇವಸ್ಥಾನಗಳು ಮಸೀದಿಗಳಾಗಿದ್ದು ಕುರಿತಂತೆ ಪುರಾತತ್ವ ಇಲಾಖೆಗೆ ಪತ್ರವನ್ನು ಕೂಡ ಬರೆಯಲಾಗಿದೆ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ. ಕುತುಬ್ ಮಿನಾರ್ ಮಾದರಿಯಲ್ಲಿ ಸರ್ವೆ ಹಾಗೂ ಉತ್ಖನನ ಮಾಡಬೇಕು ಈ ಮಸೀದಿಯಲ್ಲಿ. ಅದು ಮಾಡಿದ್ರೆ ಅಲ್ಲಿರುವಂಥ ಹಿಂದೂ ದೇವಸ್ಥಾನ, ಹಿಂದೂ ಕುರುಗಳು ಕೂಡ ಪತ್ತೆ ಆಗುತ್ತೆ ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇರುವಂಥದ್ದು. ಅವೆಲ್ಲವೂ ಕೂಡ ಹಿಂದೂ ದೇವಸ್ಥಾನಗಳು ಇದ್ದವು, ಹಲವಾರು ಗುರುತುಗಳನ್ನು ಕೂಡ ಹೊಂದಿವೆ ಅಂತ ಬಸವನಗೌಡ ಪಾಟೀಲ್ ಹೇಳ್ತಾ ಇದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕಾಂತ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕಾಂತ್, ಈಗ ಒಂದ್ ಕಡೆ ನೋಡ್ತಾ ಇದ್ವಿ, ಒಂದ್ ಕಡೆ ಈ ಅನಂತಕುಮಾರ್ ಹೆಗಡೆ ಅವರು ಒಂದು ಹೇಳಿಕೆ ಈಗ ಕಾಂಟ್ರವರ್ಸಿ ಆಗಿರುವಂಥದ್ದು. ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಅವರು ಈ ಹೇಳಿಕೆ ಏನು ಘಟನೆ ಅಂತ ಈ ಕುರಿತಂತೆ ಹೇಳಬೇಕಾದ್ರೆ ನಿಕೇಶ್, ಇದು ನಿಜಕ್ಕೂ ಕೂಡ ಒಂದು ಹಿಂದುತ್ವದ ಒಂದು ನಾಯಕ ಅಂತ ಏನು ಕರೆಸ್ಕೊಂಡಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಅವರು ಕೂಡ ಈಗ ಅದನ್ನೇ ಕೂಡ ಸಾರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ರಾಮ ಮಂದಿರ ಇತ್ತು, ಅಲ್ಲಿ ಇರ್ತಕ್ಕಂಥ ಒಂದು ಮಂದಿರವನ್ನು ಒಂದು ಬಾಬರಿ ಮಸೀದಿ ಏನು ಕೆಡವಿದ್ರು, ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕಡೆಗಳಲ್ಲಿ ಈ ರೀತಿಯಾದಂಥ ಒಂದು ದೇವಸ್ಥಾನಗಳ ಮೇಲೆ ಮಸೀದಿಗಳನ್ನ ನಿರ್ಮಾಣ ಮಾಡಿರುವಂಥದ್ದು ಕೂಡ ಕಂಡು ಬರ್ತದೆ. ಹಾಗಾಗಿ ಒಂದು ಇವೆಲ್ಲವೂ ಕೂಡ ಒಂದು ಈಗ ಭಾರತೀಯ ಪುರಾತತ್ವ ಇಲಾಖೆ ಅಡಿಯಲ್ಲಿ ಇರೋದ್ರಿಂದ ನಾವು ಈಗಾಗಲೇ ಭಾರತೀಯ ಪುರಾತತ್ವ ಇಲಾಖೆಗೆ ಸಂಬಂಧಿಸಿದಂತೆ ಒಂದು ಪತ್ರಗಳನ್ನು ಕೂಡ ಬರೆದಿದ್ದೀವಿ. ಎಲ್ಲೆಲ್ಲಿ ಈ ರೀತಿಯಾಗಿದ್ದಾವೆ ಎಲ್ಲವನ್ನೂ ಕೂಡ ನಮಗೆ ಮುಕ್ತ ಮಾಡಿ ಮತ್ತೆ ದೇವಸ್ಥಾನಗಳು ಯಾವ ರೀತಿಯಾಗಿತ್ತು ಅದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಮಾಡಿದ್ದೀವಿ. ಈಗಾಗಲೇ ನ್ಯಾಯಾಲಯಕ್ಕೂ ಕೂಡ ಹೋಗ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ ನಮಗೆ ಸಂಪೂರ್ಣವಾದಂಥ ಒಂದು ವಿಶ್ವಾಸ ಇದೆ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಹಿಂದೂ ದೇವಸ್ಥಾನಗಳು ಏನಿದ್ದಾವೆ ಎಲ್ಲದಕ್ಕೂ ಕೂಡ ಒಂದು ಭಾರತೀಯ ಪುರಾತತ್ವ ಇಲಾಖೆ ಮತ್ತು ನ್ಯಾಯಾಲಯ ಸೇರಿ ನಮಗೆ ಒಂದು ನ್ಯಾಯನ ಒದಗಿಸ್ತವೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅನಂತಕುಮಾರ್ ಹೆಗಡೆ ಅವರು ಏನು ಹೇಳಿದರು, ಭಟ್ಕಳದಲ್ಲೂ ಕೂಡ ಈ ರೀತಿ ಆಗಿದೆ ಅಂತೇಳಿ, ಹಾಗಾಗಿ ಅದರಂತೆ ವಿಜಯಪುರದಲ್ಲೂ ಕೂಡ ಒಂದು ಸಾಕಷ್ಟು ಈ ರೀತಿಯಾದಂಥ ಒಂದು ದೇವಸ್ಥಾನಗಳ ಮೇಲೆ ಒಂದು ಆಡಳಿತಶಾಹಿ ವರ್ಗದಲ್ಲಿ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಪ್ರಭಾವವನ್ನು ಬೀರಲಿಕ್ಕೆ, ಈ ಹಿಂದುತ್ವದ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಒಂದು ದೇವಸ್ಥಾನಗಳು ಮುಚ್ಚಿ ಹೋಗಿರ್ತಕ್ಕಂಥದ್ದಿದೆ. ಅದೆಲ್ಲವನ್ನೂ ಕೂಡ ನಾವು ಮುಂಬರುವ ದಿನಗಳಲ್ಲಿ ಒಂದು ಬಯಲಿಗೆ ತರ್ತೇವೆ. ಎಲ್ಲೆಲ್ಲಿ ಈ ರೀತಿ ಆಗಿದ ಎಲ್ಲವೂ ಕೂಡ ಮತ್ತೆ ಈ ಒಂದು ಮಸೀದಿಗಳನ್ನ ತೆರವುಗೊಳಿಸಿ ಅಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನಗಳಿಗೆ ಪುನರುಜ್ಜೀವನ ನೀಡುವಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಅನ್ನೋಂಥದ್ದು ಈಗಾಗಲೇ ಯತ್ನಾಳ್ ಅವರು ಮತ್ತೆ ಹೇಳಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಶಶಿಕಾಂತ್, ನಿಮ್ಮಲ್ಲಿ ಡೀಟೇಲ್ಸ್.